8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಮೊದಲನೇ ಗದ್ಯ ಮಗ್ಗದ ಸಾಹೇಬ ಈ ಪಾಠದ ಬಗ್ಗೆ ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಬಾಗಲೋಡಿ ದೇವರಾಯ, ಜನನ 1927, ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಟಿ. ಕೃತಿಗಳು: ಹುಚ್ಚು ಮುನ್ಸೀಫ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಈ ಕಥೆಯನ್ನು ಅವರ ಸಮಗ್ರ ಕಥೆಗಳು ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಈ ಕಥೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಬಾಗಲೋಡಿ ದೇವರಾಯರು ಆ ಕಾಲದಲ್ಲಿ IAS ಪರೀಕ್ಷೆ ಪಾಸಾಗಿ ಅನೇಕ ವಿದೇಶಗಳಲ್ಲಿ ತಮ್ಮ ಕರ್ತವ್ಯವನ್ನು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ನಿರ್ವಹಿಸಿದ್ದರು. ಇದನ್ನು ನಾವು ಗಮನಿಸಬೇಕಾದ ಅಂಶ. ಅವರು ಅನೇಕ ರೀತಿಯ ಕಥೆಗಳನ್ನು ಬರೆದಿದ್ದಾರೆ. ಇದರಲ್ಲಿ ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸುವ ಈ ಮಗ್ಗದ ಸಾಹೇಬ ಒಂದು ಪ್ರಮುಖ ಕಥೆ. ಮಗ್ಗದ ಸಾಹೇಬ. ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಮ ಮಗ್ಗವನ್ನು ಮುಟ್ಟದೆ 20ಕ್ಕೂ ಹೆಚ್ಚು ವರ್ಷಗಳಾಗಿತ್ತು. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಹುಸೇನ್ ಸಾಹೇಬರ ಮನೆತನದವರಿಗೆ ರಥೋತ್ಸವ ಸಮಯದಲ್ಲಿ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು. ಈಗ ಮುಂದಿನ ಪ್ರಶ್ನೆ, ಅಬ್ದುಲ್ ರಹೀಮನ ಹಠವೇನು? ಅದನ್ನು ನೋಡೋಣ. ಅಬ್ದುಲ್ ರಹೀಮನ ಹಠವೇನು? ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂಬುದು ಅಬ್ದುಲ್ ರಹೀಮನ ಹಠವಾಗಿತ್ತು. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ತಂದೆಯ ಆಸೆಯನ್ನು ಒಬ್ಬ ಮಗ ಸರ್ಕಾರಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟರ್ನಾಗಿ ನೆರವೇರಿಸಿದರು. ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ರಹೀಮ ತನ್ನ ಕಿರಿಮಗನಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದನು. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ. ಹುಸೇನ್ ಸಾಹೇಬರು ಅಬ್ದುಲ್ ರಹೀಮರ ಪೂರ್ವಜರಾಗಿದ್ದು ಜನಪ್ರಿಯರು ಮತ್ತು ಧನವಂತರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದರು. ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂದು ಎಂಬುದಾಗಿತ್ತು. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಒಮ್ಮೆ ಅನಾರೋಗ್ಯದ ಕಾರಣ ಲೇಖಕರ ತಾಯಿಗೆ ಏನನ್ನೂ ಮಾಡಲಾಗಲಿಲ್ಲ. ಆದ್ದರಿಂದ ಅಂಗಡಿಯಿಂದ ಮಿಠಾಯಿಗಳನ್ನು ತಂದು ಹಂಚಿದರು. ಆಗ ಅತಿಥಿಗಳು ತಮ್ಮ ಮನೆಯಲ್ಲಿದ್ದ ಒಂದು ಬೆಲ್ಲದ ಚೂರು ಅಥವಾ ಕಲ್ಲು ಸಕ್ಕರೆ ಹರಳು ಕೊಟ್ಟರೂ ಸಾಕಾಗಿತ್ತು. ಅದನ್ನೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು. ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿ ಕೊಡುವುದು ಸರಿಯೇ ಎಂದು ಆಕ್ಷೇಪಿಸಿದರು. ಕರೀಮನಿಗೆ ಶಾಲೆಯಲ್ಲಿ ಮಗ ಕಲಿತುದರಿಂದ ಆದ ಪ್ರಯೋಜನವೇನು? ಕರೀಮನಿಗೆ ಶಾಲೆಯಲ್ಲಿ ಮಗ ಕಲಿತುದರಿಂದ ಒಂದು ಬೆಳ್ಳಿ ಪದಕ ಮತ್ತು 100 ರೂಪಾಯಿ ಬಹುಮಾನವಾಗಿ ಬಂದಿತ್ತು. ಅಲ್ಲದೆ ಸಾಕಷ್ಟು ಪ್ರಶಂಸೆಯನ್ನು ಪಡೆದಿದ್ದರು. ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು? ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಅಭಿನಯಿಸಿದ್ದನು. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿಸಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ನಾಲ್ಕು 5 ವಾಕ್ಯಗಳಲ್ಲಿ ಉತ್ತರಿಸಿರಿ. ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು? ನವೀನ ಶಿಕ್ಷಣವು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಿಗೆ ಕೆಲಸ, ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ ಮತ್ತು ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು. ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ. ವಾರ್ಷಿಕೋತ್ಸವದ ನಂತರ ಕರೀಮ ಮನೆಗೆ ಬರದೆ ಹೊರಟು ಹೋದ. ಕೆಲವು ವರ್ಷಗಳ ನಂತರ ಬೆಳೆದು ದೊಡ್ಡವನಾಗಿ ಕರೀಮ ಅಮ್ಮನ ಸರದ ಜೊತೆ 10,000 ರೂಪಾಯಿಗಳನ್ನು ತೆಗೆದುಕೊಂಡು ತಂದೆಯ ಬಳಿ ಬಂದ. ಆದರೆ
ಎಷ್ಟು ಕಾಡಿ ಬೇಡಿದರೂ ಅವರು ತಂದೆ ಮನೆಗೆ ಸೇರಿಸಲಿಲ್ಲ. ಬಾಗಿಲು ಮುಚ್ಚಿದರು. ಆಗ ರಹೀಮ ಶಂಕರಪ್ಪನವರ ಮನೆಗೆ ಹೋಗಿ ಸಂಧಾನ ಮಾಡಿಸಿ ಎಂದು ನಿವೇದಿಸಿದನು. ಆಗ ಶಂಕರಪ್ಪನವರು 1 ಗಂಟೆಗೆ ಗೋಗರೆದರೂ ನಿವೇದಿಸಿದರು. ಆದರೆ ಎಲ್ಲವೂ ನಿಷ್ಫಲವಾಯಿತು. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿರಿ. ಕರೀಮ ಚಿಕ್ಕ ವಯಸ್ಸಿನಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾದ. ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹಲವು ಸುಧಾರಣೆಗಳನ್ನು ತಂದು ಹೆಸರು ಮಾಡಿದ್ದನು. ಇದರಿಂದಾಗಿ ಕರೀಮನು ಸಾಕಷ್ಟು ಧನವಂತನಾದ, ಹಾಗೆ ಯಶಸ್ವಿಯೂ ಆಗಿ ಪ್ರಖ್ಯಾತನಾಗಿದ್ದನು. ಸಣ್ಣ ವಯಸ್ಸಿನಲ್ಲೇ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗೂ ಪಾತ್ರನಾದನು. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ, ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟಿದ್ದರು. ಅವು 1 ವರ್ಷದೊಳಗೆ ಹರಿದು ಚಿಂದಿಯಾಗುತ್ತಿದ್ದವು. ಆದರೆ ಅಗ್ಗದ ಬೆಲೆಯಲ್ಲಿ ಸಿಗುತ್ತಿದ್ದರಿಂದ ಆ ಬಟ್ಟೆಗಳನ್ನೇ ಎಲ್ಲರೂ ಕೊಂಡುಕೊಳ್ಳುತ್ತಿದ್ದರು. ಇದರಿಂದಾಗಿ ಮಗ್ಗದವರಿಗೆ ಕೆಲಸವಿಲ್ಲದೆ ಅನ್ನಕ್ಕೆ ಪರದಾಡುವಂತಾಯಿತು. ಮಗ್ಗದವರು ವಿಕಾರಿಗಳಾದರು. ಇದರಿಂದ ರೋಸಿ ಹೋದ ರಹೀಮರಿಗೆ ಮಗ್ಗದ ಸಾಹೇಬರು ಎಂದು ಕರೆದರೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ರೋಷದ ಮಾತಾಡುತ್ತಿದ್ದರು. ಮಗ್ಗವಲ್ಲ, ಕೊರಳಿಗೆ ಹಗ್ಗ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ವಾಕ್ಯವನ್ನು ಅಬ್ದುಲ್ ರಹೀಮ ತನ್ನನ್ನು ಯಾರಾದರೂ ಮಗ್ಗದ ಸಾಹೇಬರು ಎಂದು ಕರೆದ ರೋಷದಿಂದ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಅದು ಮಗ್ಗವಲ್ಲ, ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದನು. ಮಗ್ಗದ ಕೆಲಸ ನಿಂತು ಹೋಗಿ ಸಂಪಾದನೆ ಎಲ್ಲವೂ ಊಟಕ್ಕೂ ಪರದಾಡಿಸುವ ಸ್ಥಿತಿ ಬಂದುದರಿಂದ ಈ ವಾಕ್ಯವನ್ನು ರಹೀಮನು ವ್ಯಕ್ತಪಡಿಸಿದ್ದಾನೆ. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ರಹೀಮ ತನ್ನ ಮಗನಾದ ಕರೀಮನ ಬಗ್ಗೆ ಮನೆಯವರಿಗೆ ಹೇಳಿದನು. ಕರೀಮ ಶಾಲಾ ವಾರ್ಷಿಕೋತ್ಸವದ ನಾಟಕದಲ್ಲಿ ಸ್ತ್ರೀ ಪಾತ್ರವನ್ನು ಧರಿಸಿದ್ದನು. ಅದಕ್ಕಾಗಿ ಅಮ್ಮನಿಂದ ಹಳೆಯ ಚಿನ್ನದ ಸರವನ್ನು ಗೌಪ್ಯವಾಗಿ ಪಡೆದಿದ್ದೆ. ಅದು ಅವರ ತಂದೆಗೆ ಗೊತ್ತಿರಲಿಲ್ಲ. ಇವನು ಕಳ್ಳತನ ಮಾಡಿ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾನೆಂದು ಸಿಟ್ಟಿನಿಂದ ಈ ಮೇಲಿನಂತೆ ಹೇಳಿದನು. ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪನವರಿಗೆ ತಂದೆಯು ತನ್ನನ್ನು ಮನೆಗೆ ಬಾಗಿಲು ಹಾಕಿದಾಗ ಗುರುಗಳ ಬಳಿ ಬಂದು ಸಂಧಾನ ಮಾಡಿಸಿ ಎಂದು ನಿವೇದಿಸುತ್ತಾ ಈ ವಾಕ್ಯವನ್ನು ವಿನಮ್ರದಿಂದ ಕೇಳಿಕೊಂಡನು. ದೇವರು ದೊಡ್ಡವನು, ದೇವರು ದಯಾಳು. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ರಚಿಸಿರುವ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ವಾಕ್ಯವನ್ನು ರಹೀಮನು ತನ್ನ ಮಗ ಕರೀಮನ ಬಗ್ಗೆ ಹೇಳುತ್ತಾನೆ. ಶಂಕರಪ್ಪನವರು ವಾರ್ತಾಪತ್ರಿಕೆಯಲ್ಲಿ ಕರೀಮನಿಗೆ ರಾಷ್ಟ್ರಪತಿಗಳು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದ ಬಗ್ಗೆ ಒಂದು ವರದಿಯನ್ನು ಓದಿ ಹೇಳಿದಾಗ ಆ ಗೌರವ ಸಾಹೇಬ ಎಂಬುದಕ್ಕೆ ಹೆಚ್ಚು ಎಂಬುದನ್ನು ಅರಿತಾಗ ಈ ವಾಕ್ಯವನ್ನು ಹೇಳಿದನು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಮನೆಯಲ್ಲಿ ಊಟಕ್ಕೆ ಇದೋ ಇಲ್ಲವೋ ಎಂಬಂತಾಗಿದೆ. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ಶಂಕರಪ್ಪ ಅವರ ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ. ಹೀಗೆ ಪಾಠವನ್ನು ನಾವು ನೋಡಿದೆವು. ಇದುವರೆಗೂ ನಮ್ಮ ಎಜು ಆಲ್ರೌಂಡರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಮಾಡುವ ಪಾಠಗಳನ್ನು ಹಾಗೂ ಪ್ರಶ್ನೋತ್ತರಗಳನ್ನು ನಿರಂತರವಾಗಿ ನೋಡಿ. ಎಜು ಆಲ್ರೌಂಡರ್ ಚಾನಲ್ನಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಪಾಠ ಪ್ರಶ್ನೋತ್ತರಗಳನ್ನು ಮಾಡಲಾಗುತ್ತದೆ ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ವಿವರಗಳನ್ನು ಕೂಡ ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.